ಜಾಲಿ ಸಖತ್ತಾಗಿದೆ ಅಣ್ಣ ರೇಟು. ಸಖತ್ತಾಗಿದೆ ಜಾಲಿ. ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತು? ಹುಡುಗಿಗೆಲ್ಲ ಎಲ್ಲ ಸಾಮಾನು ಪೂರ ಮ್ಯಾಲಿಂದ ಕೆಳಗಿಂದನೇ ಎಲ್ಲ ಬೇನೆ ಆಗ್ಯಾವ ಅಂತ ಏನು ಬರ್ತೀವಿ ಎಲ್ಲ ಫ್ರೂಟ್ಸ್ ಗಿಟ್ಸ್ ತಿಂದ್ಬಿಡ್ತೀವಿ ಒಳ್ಳೆ ಆರಾಮ್ಸೆ ನೋಡಮ್. ಹಾಯ್ ಫ್ರೆಂಡ್ಸ್, ಊರಿಗೆ ಇನ್ನೊಂದು ಹೊಸ ವಿಡಿಯೋ ವೆಲ್ಕಮ್. ಈಗ ಮೊನ್ನೆ ಬೆಂಗಳೂರು ಬಂದಿದ್ದೀವಿ. ಬರೋ ಮುಂದೆ ಏನು ವಿಡಿಯೋ ಮಾಡಿಲ್ಲ, ಮಾಡೋದು ಇದ್ದಿಲ್ಲ. ಸ್ವಲ್ಪ ವರ್ಕ್ ಇತ್ತು, ವರ್ಕ್ ಕಡೆಯಿಂದ ಬಂದೆವು ಬೆಂಗಳೂರು ಬಂದು. ಈಗ ಜಾಸ್ತಿ ಇಲ್ಲಿ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿ ಯಲಹಂಕದಾಗ ಇದ್ದೀವಿ. ಯಲಹಂಕನಿಂದ ಇಲ್ಲಿಂದ ಹೈದ್ರಾಬಾದ್ ಬರಬೇಕು ನಾನ್ ಸ್ಟಾಪು. ನೋಡ ಇಲ್ಲಿ ನಮ್ಮ ಸರಿ ನೀವು ಕರ್ಕೊಂಬಂದು ನಾವು ನಾನು ಬರ್ತೀನಿ. ನಾವು ನೋಡ್ರೆ ಹೆಂಗಾದ ರೈಡು ಹೆಂಗಿತ್ತು ನೋಡ್ಬೋದು. ನೀವು ಕರ್ಕೊಂಬಂದು ಜಾಲಿ ಜಾಲಿ ಆಯ್ತಣ್ಣ ರೇಟು. ಹೆಂಗದ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗದ ರೈಡು? ಹೆಂಗ ಮಜಾ ಬಂತ ಇಲ್ಲ ಹೇಳಲ್ಲ? ಬಾರಿ ಬಂದಿನಿ. ಹಾಂ, ಒಂದೊಂದು ಪಾಸ್ಗಳು ಮತ್ತೆ ಹೆಂಗೆ ಅನ್ನಿಸ್ತು ಎಲ್ಲ ನೋಡಿ ಮತ್ತು ಬರೀ ಇದೆ ಅಂದ್ರೆ ಎಲ್ಲ ತಲೆ ಗಜ್ಮ 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 ಅಷ್ಟು ಮತ್ತೇನಿಲ್ಲ. ಫ್ರೂಟ್ಸ್ ತಿನ್ನತ್ತೀವಿ, ಫ್ರೂಟ್ಸ್ ತಿಂದು ಇಲ್ಲಿ ಬಿಡ್ತೀವಿ. ಬಿಟ್ಟು ಸಿಗಮಂತ ಹೈವೇ ಮೇಲೆ. ಬಿಡಮೆ ಲೇಟ್ ಮಾಡಮೆ ಮಳೆ ಮಾಡೋರ ಆಗ್ಯದ ನೋಡ್ರಿ. ಜಸ್ಟ್ ಇಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ಯಲಹಂಕ ಔಟ್ಸ್ಕಟ್ದಾಗಿದ್ದೀವಿ ನೋಡ್ರಿ. ಲೈಟಾಗಿ ಥೋಡೆ ಫ್ರೂಟ್ಸ್ ತಿಂದೇವಿ. ಇಲ್ಲಿಂದು ಬಿಡ್ತೀವಂತ ಈಗ ಬಿಟ್ಟು ನೋಡ ಸಿಗವಂತ. ನಿಮ್ಮ ಕಡೆ ಹೆಂಗಂದು ಮಳೆ ಗಿಳಿ ಬಿದ್ದದಿಲ್ಲ? ಅವ್ರ ಕಡೆ ಈ ಕಡೆ ಮಳೆ ಹೆವಿ ಮಳೆ ಬಿದ್ದದ ರಾತ್ರಿಗೆ ನೋಡ್ರಿ. ಬರ್ತಾವ್ರೆ ಯಾಕೋ ಫುಲ್ಲು ಮೋಡ ಕಾಣುತ್ತದ ಬರೋ ಪೊಸಿಷನ್. A few moments later. ಬೆಂಗಳೂರಿಂದ ಒಂದು 70 ಕಿಲೋಮೀಟ್ರ್ ಬಂದೀವಿ. ಬಂದರೆ ಇಲ್ಲೊಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಪೈಲ್ಬುರ್ಗಿ ಅಂತ ಊರು. ಸೀದಾ ಬಂದು ಪೂಜೆಗೆ ಹೊಡೆದ ನೋಡ್ರಿ ಬಸ್ಸು. ಯಾರಿಗೇನೂ ಆಗಿಲ್ಲ, ಜಸ್ಟ್ ಬಸ್ಸಿಗೆ ಡ್ಯಾಮೇಜ್ ಆಗ್ಯದ. ಬಸ್ ಒಂದು ಹೊಡೆದು ಫುಲ್ಲೆಲ್ಲ ಗಾಂಜಿಂದೆಲ್ಲ ಬಿದ್ದಾವ. ಪೈಲ್ಬುರ್ಗಿ ಊರು ಅಂತ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಯದ ಫುಲ್ ಬಸ್ಸು. ನೋಡಿ ಪೈಲ್ಬುರ್ಗಿ ಊರು ಬಸ್ ಆಕ್ಸಿಡೆಂಟ್ ಆಗ್ಯದ. ನಾವು ನೋಡಿದ್ರು ಇನ್ನೂ ಒಂದು 10 ಕಿಲೋಮೀಟ್ರ್ ಬಂದು ಸಿಕ್ಕ ಕೂಡ ಇನ್ನೂ ನಾ ಟಿಫಿನ್ ಮಾಡಿಲ್ಲ. ಟಿಫಿನ್ ಮಾಡಿದ್ರೆ ನಿಂದಿರ್ಸೋದು ಬಂದೇವಿ. ಬಸ್ ಒಂದು ಆಕ್ಸಿಡೆಂಟ್ ಆಗಿ ಬಂದೇವಿ ನೋಡಿ. ಎಷ್ಟು ನಾಷ್ಟ ಮಾಡ್ಲಿಕ್ಕೆ ಬ್ರೇಕ್ ಮಾಡೀವಿ. ನಾಷ್ಟ ಮಾಡಿ ಇಡೋದಂತ ನಾಷ್ಟ ಎಲ್ಲ ಮಾಡಿ ಸಿಗ್ತೀನಂತ. Few moments later. Moving
2 hours later. ಅನಂತಪುರ ದಾಟಿ ಮುಂದೆ ಬಂದಿವಿ. ಮುಂದೆ ಬರೋಬ್ಬರಿ ಇಲ್ಲೊಂದು ಆಕ್ಸಿಡೆಂಟ್ ಆಗ್ಯದ, ಭಾರಿ ಡೇಂಜರ್ ಆಗ್ಯದ ಪಾಪ. ಮಕ್ಕಳಿಗೆ ಹೊಡ್ದು ಫುಲ್ ಖತರ್ನಾಕ್ ಆಗ್ಯದ. ಕಾರ್ ಪೂರ ಫುಲ್ ರೆಸ್ಟ್ ಆಗ್ಯದ. ಸ್ಪಾಟ್ ಔಟ್ ಆಗ್ಯದ ಫುಲ್ ಪ್ಲೇಸ್ ಮೇಲೆ. ಡೇಂಜರ್ ಗಾಡಿಗೆ ಮಕ್ಳಿಗೆ ಹೊಡೆದಾರ ಪಾಪ. ಫುಲ್ ಹೊಡೆದಿದ್ದು ಪೂರ ಇಲ್ಲಿಂದ ಪೂರ ಅಲ್ಲಿ ತನಕ ಇಲ್ಲಿ ಗುದ್ದಿದ್ದು ಫುಲ್ ಅಲ್ಲಿ ಹೋಗಿದ್ದದು ಫುಲ್ ಎಲ್ಲ ಡೆತ್ ಆಟೋ ಯಾರ್ದವ್ರು ಮನೆಗೆ ಇಟ್ಕೋಬೇಕು. ಈಗ ಹಂಗೆ ರೋಡ್ ಮೇಲೆ ಬರ್ತಾವೆ, ರೋಡ್ ಮೇಲೆ ಬಂದು ಏನು ಮಾಡಬೇಕು, ಬ್ರೇಕ್ನೂ ಹತ್ತಲ್ಲ ಅಂತ ಟೈಮ್. 2 hours later. ಆ ಆಕ್ಸಿಡೆಂಟ್ ನೋಡಿ ಅಲ್ಲಿಂದ ಇನ್ನೊಂದು 100 ಕಿಲೋಮೀಟ್ರ್ ಬಂದೇವ್ರಿ. ಮುಂದೆ ಬಂದು ಕರ್ನೂಲ್ದೆಲ್ಲ ಊಟ ಮಾಡೋಷ್ಟೇ ಟೈಮ್ ಎಲ್ಲ 5 ಹಂಗೆ ಆಗಿತ್ತು. ನೈಟ್ ರೂಮಿಗೆ ಬರ್ಲಾಕ 9 ಆಗಿತ್ತು. 9 ಆಯಿತು. ಫಸ್ಟ್ ಎಲ್ಲ ಮೈಗಿತ್ತು ಫುಲ್ ತೈದೋಗಿತ್ತು ಎಲ್ಲ, ಬ್ಯಾಗು, ಬೂಟ್ಸು, ಗೇರ್ಸು ಎಲ್ಲ. ನನ್ನ ಗೇರ್ಸ್ ಪೂರ ಫುಲ್ ತೈದೋಗಿತ್ತು ರೀ. ಅದ್ರ ಕಡೆ ಏನು ವೀಡಿಯೋನೂ ಮಾಡಿಲ್ಲ. ನೈಟೇ ನಿನ್ನೆ ಬಂದೀವಿ. ಇವಾಗ ಮಾಡ್ಲತ್ತೀನಿ. ಯಾರ್ಯಾರಿಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ನೂ ಏನೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊರಿ. ಟಾಪ್ ರೈಡರ್ ಅಂತ ಇದು ಫಸ್ಟ್ ವೀಡಿಯೋ ಅದ ನನ್ನ ಚಾನಲ್ದಾಗ. ಏನೋ ತಪ್ಪಾದ್ರೆ ಎಲ್ಲ ಹೊಟ್ಟೆಗೆ ಹಾಕೋರಿ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಎಲ್ಲ ನಿಮ್ಮ ಸಪೋರ್ಟ್ ಇರ್ಬೇಕು. ಸಪೋರ್ಟ್ ಇದ್ರೆ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ಇನ್ನೂ ದೊಡ್ಡ ಎಲ್ಲ ಮಾಡಮಂತ ರೈಡಿನ ಭಾಳಷ್ಟು ಪ್ಲ್ಯಾನ್ ಅದಾವ ಮಾಡಮ್ರಿ. ಇಷ್ಟೇ ವೀಡಿಯೋ ಅದ್ರ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.